ಮೀಸಲಾತಿಗಾಗಿ ರಾಯಚೂರು ನಗರ ಬಂದ್ ಸಂಪೂರ್ಣ ಸ್ತಬ್ಧ. ಪರಿಶಿಷ್ಟ ಜಾತಿಯ ಜನರಿಗೆ ಒಳ ಮೀಸಲಾತಿ ನಿಗದಿ ಮಾಡಿ ಸರ್ಕಾರಿ ಹುದ್ದೆಗಳನ್ನು ನೇಮಿಸುವಂತೆ ಒತ್ತಾಯಿಸಿ ಮಾದಿಗ ಸಂಬಂಧಿತ ಸಂಘಟನೆಗಳಿಂದ ಕರೆ ನೀಡಿದ ರಾಯಚೂರು ಬಂದ್ ಹೋರಾಟಕ್ಕೆ ಭಾರೀ ಸ್ಪಂದನೆ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ 56,432 ಸರ್ಕಾರಿ ಹುದ್ದೆಗಳನ್ನು ನೇಮಿಸಲು ನಿರ್ಧರಿಸಿದೆ. ಆದರೆ ಪ್ರಕರಣವೊಂದರಲ್ಲಿ ಶೇಕಡಾ 50ರಷ್ಟು ಮೀಸಲಾತಿ ಮೀರದಂತೆ ನೀಡಿರುವ ತೀರ್ಪಿನಂತೆ ಶೇಕಡಾ 50ರಷ್ಟು ಮೀಸಲಾತಿಯಂತೆ ನೇಮಕಾತಿ ಮಾಡುವುದಾಗಿ ಸರ್ಕಾರ ಹೇಳಿದೆ. ಆದರೆ ಮಾದಿಗ ಸಮುದಾಯದ ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗಲಿದ್ದು, ಒಳ ಮೀಸಲಾತಿಗಳು ನಿಗದಿಪಡಿಸಿಯೇ ನೇಮಕಾತಿ ನಡೆಸಲು ಹೋರಾಟ ನಡೆಸಲಾಗುತ್ತದೆ. ಎಸ್ಸಿ/ಎಸ್ಟಿ ಸಮುದಾಯಗಳಿಗೆ ಶೇಕಡಾ ಮೀಸಲು ನಿಗದಿಪಡಿಸಿದ ಒಳ ಮೀಸಲು ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ದೊರೆತಿದೆ. ನೇಮಕಾತಿಯಲ್ಲಿ ಒಳ ಮೀಸಲು ನಿಗದಿಪಡಿಸಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಲಾಗುತ್ತಿದೆ. ಹೋರಾಟದ ಭಾಗವಾಗಿ ಇಂದು ಕೇಂದ್ರ ಬಸ್ ನಿಲ್ದಾಣದಿಂದ ಯಾವುದೇ ಬಸ್ ಹೊರಡಲಿಲ್ಲ. ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಹೋರಾಟಗಾರರು ಟೆಂಟ್ ಹಾಕಿ ರಸ್ತೆ ತಡೆ ನಡೆಸಿದರು. ಕಿರಾಣಿ ಬಜಾರ್, ಬಟ್ಟೆ ಬಜಾರ್, ಸರಾಫ್ ಬಜಾರ್, ಸ್ಟೇಷನ್ ರಸ್ತೆ ಸೇರಿದಂತೆ ನಗರದ ಎಲ್ಲ ವ್ಯಾಪಾರಗಳ ಮಳಿಗೆಗಳು ಬಂದ್ ಮಾಡಿತ್ತು. ರಂಜಾನ್ ಹಿನ್ನೆಲೆಯಲ್ಲಿ ಚಂದ್ರಮೌಳೇಶ್ವರ ರಸ್ತೆ, ಬಟ್ಟೆ ಬಜಾರ್ನಲ್ಲಿ ವ್ಯಾಪಾರಿ ಮಳಿಗೆಗೆ ತೆರೆದರೂ ಬಳಿಕ ಹೋರಾಟಗಾರರ ಮನವಿ ಮೇರೆಗೆ ಬಂದ್ ಮಾಡಿ ಬೆಂಬಲ ಸೂಚಿಸಿದರು. ನಗರದ ಯಾವುದೇ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶ ನೀಡದೆ ಸಂಪೂರ್ಣ ಸ್ತಬ್ಧವಾಗಿತ್ತು. ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ప్రియమైన ప్రజలారా, ప్రకాశం జిల్లా ఈదుముడి గ్రామంలో పుట్టి ప్రపంచవ్యాప్తంగా ఉద్యమాలు ఎన్నో పోరాటాలు, ఎన్నో ఉద్యమాలను నిర్మించి లక్షలాది మందిని కదిలించిన చరిత్ర ఎమ్మని పోరాటాలు నడిపిన గౌరవ శ్రీ మందకృష్ణ మాదిగన్న గారికి పాదముందుకు నడిపిన
ಇದರಲ್ಲಿ ಕರ್ನಾಟಕ ಸರ್ಕಾರ ಆಯೋಗಗಳನ್ನು ರಚನೆ ಮಾಡಿ ವಿನಾಕಾರಣ ವಿಳಂಬ ಮಾಡ್ತಾ ಹೋಗ್ತಾ ಇದೆ. ಎರಡೂ ಸದನಗಳಲ್ಲಿ ಒಪ್ಪಿ ಕಾಯ್ದೆ ಮಾಡಿ ರಾಜ್ಯಪಾಲರ ಅಂಕಿತವನ್ನು ಪಡೆದುಕೊಂಡ ನಂತರ, ಕಾಯ್ದೆ ಆದ ನಂತರ ಕಳೆದ ದಿನ 26ರಂದು ಸಚಿವ ಸಂಪುಟದಲ್ಲಿ 56,432 ಹುದ್ದೆಗಳನ್ನು ಹಳೇ ಮೀಸಲಾತಿಯಲ್ಲಿ ನೇಮಕ ಮಾಡ್ತೀವಿ ಅಂತಕ್ಕಂಥ ಕಾಂಗ್ರೆಸ್ಸಿನ ಕಪಟತನ, ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಕುತಂತ್ರ ಕೈವಾಡದಿಂದ ಆಗ್ತಾ ಇದೆ. ಏನು 56,000 ಹುದ್ದೆಗಳಲ್ಲಿ ಮಾದಿಗ ಪದವೀಧರರಿಗೆ, ನಮ್ಮ ಮಕ್ಕಳಿಗೆ ಮರಣ ಶಾಸನವನ್ನು ಬರೀಲಿಕ್ಕೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಯಚೂರಿನಲ್ಲಿ ಐತಿಹಾಸಿಕವಾದಂಥ ಬಂಧನ ಕರೆ ನೀಡಿ ಸುಮಾರು ಒಂದು 15,000 ಜನ ಇಲ್ಲಿ ಮಾದಿಗ ಪದವೀಧರರು, ವಿದ್ಯಾರ್ಥಿಗಳ ಮಾದಿಗ ಸಮೂಹ ಸೇರಿ ಕರ್ನಾಟಕ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ಇಲ್ಲದೆ ಒಂದೇ ಒಂದು ಹುದ್ದೆಯನ್ನು ತುಂಬಬಾರದು. ಒಂದು ವೇಳೆ ತುಂಬಿದ್ರೆ ಇಲ್ಲಿ ಹತ್ತಿರ್ತಕ್ಕಂಥ ಕಿಡಿ ಇಡೀ ನಿಮ್ಮ ಸರ್ಕಾರವನ್ನೇ ಭಸ್ಮ ಮಾಡ್ತಕ್ಕಂಥ ನಿಟ್ಟಿಗೆ ಈ ಮಾದಿಗ ಸಮೂಹ ಬೆಳೀತದೆ. ಯಾಕಂತೇಳಿದರೆ ಇಡೀ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು, ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ನೀವು ಮಾರಣ ಆದರೆ ನಾವು ಕೂಡ ಬೀದಿಗೆ ಬರಬೇಕಾಗತಕ್ಕಂಥ ಎಚ್ಚರಿಕೆಯನ್ನು ಇಡೀ ಕರ್ನಾಟಕದಲ್ಲಿ ಮಾದಿಗ ಸಮಾಜ, ಮಾದಿಗ ವಿದ್ಯಾರ್ಥಿಗಳು, ಮಾದಿಗ ಪದವೀಧರರು, ಮಾದಿಗ ಸ್ವಾಮೀಜಿಗಳು, ಮಾದಿಗ ರಾಜಕಾರಣಿಗಳು ನಾವು ಇವತ್ತು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ. ಕೂಡಲೇ 56,000 ಅಲ್ಲ, 2,80,000 ಹುದ್ದೆಗಳಲ್ಲಿ ಒಳ ಮೀಸಲಾತಿಯನ್ನು ಕಡ್ಡಾಯವಾಗಿ ಮಾಡಬೇಕು. ಜೊತೆಯಲ್ಲಿ ಮುಂಬಡ್ತಿ ಬ್ಯಾಕ್ಲಾಗ್ಗಳಲ್ಲಿ ಕೂಡ ಒಳ ಮೀಸಲಾತಿಯನ್ನು ಮಾಡಬೇಕಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕರ್ನಾಟಕ ಸರ್ಕಾರಕ್ಕೆ ನಾವಿವತ್ತು ರಾಯಚೂರು ಬಂದ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.